ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 20,000 ಹೊಸ ಬಲ್ಬ್ಗಳ ಅಳವಡಿಕೆಯ ಕಾರ್ಯ ಕೂಡ ನಡೀತಾ ಇದೆ. ಅರಮನೆ ಮಂಡಳಿಯ ಎಲೆಕ್ಟ್ರಿಕ್ ವಿಭಾಗದ 12 ಸಿಬ್ಬಂದಿಗಳು ಮಳೆಗಾಳಿಯಿಂದ ಹಾಳಾದಂಥ ವಿದ್ಯುತ್ ಬಲ್ಬ್ಗಳನ್ನು ತೆರವುಗೊಳಿಸಿ ಹೊಸ ಬಲ್ಬ್ಗಳನ್ನು ಅಳವಡಿಸುವಂಥ ಕಾರ್ಯ ಈಗಾಗಲೇ ನಡೆಸಲಾಗ್ತಾ ಇರುವಂಥದ್ದು. ಇನ್ನು ಬಲರಾಮ, ವರಾಹ, ಜಯಮಾರ್ತಾಂಡ ದ್ವಾರಗಳ ಜೊತೆಗೆ ಆವರಣದ ಎಲ್ಲ ದೇಗುಲಗಳು, ಕೋಟೆ ಸೇರಿದಂತೆ ಎಲ್ಲ ಭಾಗಗಳಿಗೂ ಕೂಡ ವಿದ್ಯುತ್ ದೀಪವನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಅರಮನೆಯ ಮುಖ್ಯ ಕಟ್ಟಡ ಒಳಾಂಗಣಕ್ಕೆ ಬಣ್ಣ ಲೇಪನ ಕಾಮಗಾರಿ ಕೂಡ ನಡೀತಾ ಇದೆ. ಅರಮನೆಯ ತೂಗುವ ದೀಪಗಳಲ್ಲಿ ಒಡೆದಂಥ ಗಾಜುಗಳನ್ನು ತೆರವುಗೊಳಿಸುವ, ವೈರಿಂಗ್ ಸರಿಪಡಿಸುವಂತಹ ಕೆಲಸವನ್ನ ಕಾರ್ಮಿಕರು ಈಗಾಗಲೇ ಮುಗಿಸಿದ್ದಾರೆ. ಎತ್ತರ ದೀಪದ ಕಂಬಗಳಿಗೆ ಕ್ರೇನ್ನ ಅಟ್ಟಣಿಗೆಯಲ್ಲಿ ದುರಸ್ತಿಗೊಳಿಸಲಾಗ್ತಾ ಇದೆ. ಸುಣ್ಣ ಬಣ್ಣದ ಕೆಲಸವೂ ಕೂಡ ನಡೆದಿದೆ ಅಂತ ಹೇಳಿ ಅರಮನೆ ಮಂಡಳಿಯ ನಿರ್ದೇಶಕ TS ಸುಬ್ರಹ್ಮಣ್ಯ ಅವರು ತಿಳಿಸಿದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.